ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ನನ್ನ ಬ್ಲಾಗಲ್ಲಿ ನೀವು ಅಡಿಗೆಯದ್ದೆಲ್ಲ ನೋಡಿದ್ದೀರಾ, ಹಾಗೆ ಚಾಲೆಂಜಿಂಗ್ ವಿಡಿಯೋಸ್ ನೋಡಿದ್ದೀರಾ, ಹಾಗೆ ಸುಮಾರು ಟೆಂಪಲ್ಸ್ ವಿಸಿಟ್ ಮಾಡಿದ್ದೇನೆ, ದೇವಸ್ಥಾನಗಳ ದರ್ಶನ ಕೂಡ ಮಾಡಿದ್ದೇನೆ. ಹಾಗೆ ಇವತ್ತು ನಾನೊಂದು ಹೊಸ ಕಂಟೆಂಟ್ ಜೊತೆ ಬಂದಿದ್ದೇನೆ ಫ್ರೆಂಡ್ಸ್. ಅದೇನಂದರೆ, ಇವತ್ತು ನಮ್ಮಲ್ಲಿ ಒಬ್ಬರು ಇನ್ವಿಟೇಷನ್ ತಗೊಂಡು ಬಂದರು. ಹೌದು, ಇಲ್ಲಿ ನಮ್ಮ ಮನೆ ಹತ್ತಿರ ಒಂದು ಮಸೀದಿ ಓಪನ್ ಆಗ್ಲಿಕ್ಕಿದೆ. ಉದ್ಘಾಟನಾ ಸಮಾರಂಭ ಇದೇ ಫೆಬ್ರವರಿ 23ನೇ ತಾರೀಕು ಆದಿತ್ಯವಾರ ನಡೀತಾ ಇದೆ. ಬದ್ರುಲ್ ಹುದಾ ಜುಮಾ ಮಸೀದಿ ಕಾಂಜಿಲಕೋಡಿ ಅಂತ ಇದರ ಹೆಸರು. ಗೊತ್ತಿರ್ಬೋದು ನಿಮ್ಗೆ, ಈಗಾಗಲೇ ಕುಡ್ಲ ಚಾನಲ್ ಅಲ್ಲೆಲ್ಲ ನ್ಯೂಸ್ ಅಲ್ಲಿ ಬಂದಿದೆ. ಈ ಮಸೀದಿಯನ್ನೆಲ್ಲ ಜಸ್ಟ್ ಹೊರಗಿಂದ ನಿಮ್ಗೆ ತೋರಿಸಿದ್ದಾರೆ, ನೋಡಿರ್ಬೋದು, ನೋಡದೆಯೂ ಇರ್ಬೋದು. ಹಾಗೆ ಇವತ್ತು ಈ ಇನ್ವಿಟೇಷನ್ ನನಗೆ ಸಿಕ್ಕಿದೆ. ಸೊ ಇದು ಫಂಕ್ಷನ್ ಇರು 23ನೇ ತಾರೀಕು. ಆದ್ರೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಹೆಂಗಸರಿಗೆ ಅವರ ಕಮ್ಯುನಿಟಿ ಅವರೇ ಆ ಮಸೀದಿ ಒಳಗೆ ಅವರಿಗೆ ಪ್ರವೇಶ ಇಲ್ಲ. ಇವತ್ತು ಹೊಸತಾದದಷ್ಟೇ ಅಲ್ವಾ, ಹಾಗಾಗಿ ಇವತ್ತು ಎಲ್ಲರಿಗೂ ಸಾರ್ವಜನಿಕ ಹೆಂಗಸರೆಲ್ಲ ಕೂಡ ಹೋಗಿ ವಿಸಿಟ್ ಮಾಡ್ಬೋದು. ಸೊ ನಂಗೂ ತುಂಬಾ ವರ್ಷದಿಂದ ಒಂದು ಮಸೀದಿ ಜಸ್ಟ್ ಹೇಗಿರ್ತದೆ, ಈಗ ನಾನೊಂದು ಹಿಂದೂ, ಸೊ ನನಗೆ ನನ್ನ ದೇವಸ್ಥಾನ ಹೇಗಿರ್ತದೆ ಅಂತ ನಮಗೊಂದು ಥಿಂಕಿಂಗ್ ಇರ್ತದೆ. ಬಟ್ ನನಗೆ ಅವರಲ್ಲಿ ಹೇಗಿರ್ತದೆ, ಮಸೀದಿ ಒಳಗೆ ಹೇಗಿರ್ತದೆ ಅಂತ ನನಗೆ ಗೊತ್ತಿಲ್ಲ. ಸೊ ಅವರು ಹೇಳುವಾಗ ನನಗೆ ಇವತ್ತೊಂದು ಹೋಗಿ ವಿಸಿಟ್ ಮಾಡುವ ಅಂತ ಆಯಿತು. ಯಾಕಂದರೆ ನಮ್ಮ ಊರಿನದ್ದೇ ಮಸೀದಿ. ಸೊ ನಮಗೂ ಇನ್ವಿಟೇಷನ್ ಇದೆ. ನಾವು ಒಂದು ಒಳಗೋಗಿ ಮಸೀದಿಯನ್ನು ಯಾವ ರೀತಿ ಕಟ್ಟಿದ್ದಾರೆ, ಯಾವ ರೀತಿ ರಿನೋವೇಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೇನೆ ಫ್ರೆಂಡ್ಸ್. ನಿಮಗೂ ಇಂಟ್ರೆಸ್ಟ್ ಇರ್ಬೋದು. ಎಷ್ಟೋ ಜನರಿಗೆ ಮಸೀದಿಯನ್ನು ನೋಡದೆ ಇರುವವರು ಇದ್ದೀರಾ, ನನ್ನ ವ್ಲಾಗ್ ನೋಡುವವರಿಗೆ ಗೊತ್ತುಂಟು. ಸೊ ನನ್ನ ಜೊತೆ ನಿಮಗೆ ಕೂಡ ಒಂದು ಅವಕಾಶ, ನನ್ನ ವಿಡಿಯೋ ನೋಡಿ ನನ್ನ ಜೊತೆ ನೀವು ಕೂಡ ಮಸೀದಿ ಒಳಗೆ ಬನ್ನಿ. أوبيتك من شتات في شتات أتاك وأنت أخبر بالنوايا جهول ظالم وعليه بعد من التسويف أورده البلايا ومعتبة بابك وأجتاز السماء جلالا فأزيد أسراب الغيوم. ನಿಮ್ಮದು ಅದು ಕಾಂಜಿಲಕೋಡಿದು ಮಸೀದಿ ಸೂಪರ್ ಆಗಿದೆ. ಎಂಥ ಅಭಿಪ್ರಾಯ ನಿಮಗೆ ಇದರ ಬಗ್ಗೆ? ನಮಸ್ತೆ ನಮಸ್ತೆ. ಇದರದ್ದು ಮೇನ್ ಉಸ್ತುವಾರಿ ನೀವಲ್ಲ ತಕೊಂಡದ್ದು. ಹೇಳಿ, ನಿಮ್ಮ ಮಸೀದಿ ಬಗ್ಗೆ ಎಂತ ಆಗಿದೆ, ಹೇಗೆ ಅನಿಸಿತು, ಎಷ್ಟು ಕಷ್ಟಪಟ್ಟಿದ್ದೀರಿ? 3 ವರ್ಷದಿಂದ ನಮ್ಮ ಜಮಾತಿನವರ ಪರಿಶ್ರಮದಿಂದ ಒಳ್ಳೆಯ ರೀತಿಯಲ್ಲಿ ಮಸೀದಿ ನಮಗೆ ದೇವರು ಅಡಿ ಮಾಡಿ ಕೊಟ್ಟು. ಹೌದಾ? ಹೌದು.
ರಾತ್ರಿ ಹೊತ್ತಲ್ಲಿ ಮಸೀದಿ ಹೇಗೆ ಹೊಳಿತಾ ಉಂಟು ನೋಡಿ, ಅವರ ಲೈಟಿಂಗ್ಸ್ ಎಲ್ಲ ಹೇಗೆ ಎಷ್ಟು ಚಂದ ಮಾಡಿದ್ದಾರೆ. ನಾನಿಲ್ಲಿ ರೋಡ್ ಸೈಡ್ ನಿಂತು ನೋಡ್ತಾ ಹೋಗ್ತಾ ಇದ್ದೇನೆ, ಮನೆ ಕಡೆ ಹೋಗ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿದೆ ನಮ್ಮೂರ ಮಸೀದಿ. ಸಣ್ಣ ಮಸೀದಿ ಇತ್ತು ಅಂತೆ ನಾನು ಮದುವೆ ಆಗಿ ಬರುವ ಮೊದಲು. ಸೊ ಇವಾಗ ಅದನ್ನು ರಿನೋವೇಟ್ ಮಾಡಿದ್ದಾರೆ, ತುಂಬ ಚಂದ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಅಲ್ಲಿ ಲೈಟಿಂಗ್ಸ್ ಆಗಲಿ, ಒಂದು ಯಾವ ರೀತಿ ಇರ್ತದೆ ಅಂತ ನನಗೆ ಕಲ್ಪನೆ ಕೂಡ ಇರಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ಒಂದು ಮಸೀದಿ ಒಳಗೆ ಹೋಗಿದ್ದೇನೆ, ಒಂದು ಮಸೀದಿಯನ್ನು ನೋಡಿದ್ದೇನೆ. ಅದು ಕೂಡ ಫಸ್ಟ್ ವಿಸಿಟ್ ಮಾಡಿದ್ದು ನಮ್ಮ ಊರ ಮಸೀದಿ. ಸೊ ನೀವು ಕೂಡ ಯಾರೆಲ್ಲ ಮಸೀದಿ ಒಳಗೆ ಹೋಗಿದ್ದೀರಿ, ನೋಡಿದ್ದೀರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.